ಎಲ್ಲರಿಗೂ ನಮಸ್ಕಾರ. ನೋಡಿ, ಬಾಳೆಯಲ್ಲಿ ನಾವು ಅಧಿಕ ಇಳುವರಿ ತರಬೇಕು ಅಂದರೆ ಏನು ಮಾಡಬೇಕು, ಯಾವ ಥರ ವ್ಯವಸಾಯ ಮಾಡಬೇಕು, ಮತ್ತು ನಮ್ಮಲ್ಲಿ ಯಾಕೆ ಕಡಿಮೆ ಇಳುವರಿ ಬಂದು ಅನ್ನೋದನ್ನ ತುಂಬ ಜನ ರೈತರು ಕೇಳ್ತಿದ್ರು. ಏನಂದರೆ ಬೆಳೆಯುವ ಸಿರಿ ಮೊಳಕೆ ಇರಲಿ ಅನ್ನೋ ಥರ ನಾವು ಬಾಳೆನ ನಾಟಿ ಮಾಡಿದಾಗಿಂದ ನಾವು ಯಾವ ಥರ ಕಾಪಾಡ್ತೀವಿ ಅನ್ನೋದ್ರ ಮೇಲೆ ಇಳುವರಿ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಇದು ಒಂದು 45 ದಿನದ ಕಟ್ಟೆ. ಇದನ್ನ ನಾವು ಏನಕ್ಕೆ ಇದನ್ನ ವಿಡಿಯೋ ಮಾಡಿದ್ದೀನಿ ಅಂದರೆ, ನೋಡಿ ನಾವು ಕಳೆನ ಯಾವ ಥರ ಮೇಂಟೈನ್ ಮಾಡ್ತೀವಿ ಜಮೀನಲ್ಲಿ, ಮತ್ತು ನಾವು ಕಟ್ಟೆ ನಮಗೆ ಯಾವ ಥರ ಬರುತ್ತೆ ಅಂದರೆ, ನಮಗೆ ಒಂದು 40 ದಿನ ಅಂದರೆ 1.5 ತಿಂಗಳಿಗೆ ಕಟ್ಟೆ ಯಾವ ಥರ ಬರುತ್ತೆ, 1.5 ತಿಂಗಳಿಗೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ನಾವು ಕಂದಾಕ್ದಾಗ ಚೆನ್ನಾಗಿ ಬಂದರೆ ಮೊಳಕೆ ಇಳುವರಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಒಂದು ಗಿಡದಿಂದ ಗಿಡಕ್ಕೆ ಪರ್ಫೆಕ್ಟಾಗಿ ಇರಬೇಕು, ಇದ್ರೂ ಮಾತ್ರ ಅದು ಇಳುವರಿ ಅಧಿಕವಾಗಿ ಬಿಡೋದು. ನೋಡಿ, ಸಾಲ ನಂತರ ನೋಡಿ, ಅಂದರೆ ನಾವು ನಾಟಿ ಮಾಡಬೇಕಾದ್ರೆ ತುಂಬ ಮುತುವರ್ಜಿ ವಹಿಸಿ ಒಂದೇ ಥರ ಸೀರಿಯಲಾಗಿ ಮಾಡಿಸ್ಬೇಕು. ಸ್ವಲ್ಪ ಕಡೆ ಏನು ಮಾಡ್ತಾರೆ ಅಂದರೆ, ಲೇಬರ್ಸು ಒಂದು ಕಡೆ ಇಲ್ಲೊಂದು ನೆಡೋದು ಅಲ್ಲೊಂದು ನೆಡೋದು, ಸಾಲನ್ನ ಸರಿಯಾಗಿ ಮಾಡದೇ ಇರೋದು, ಆ ಥರ ಮಾಡ್ತಾರೆ. ನೋಡಿ, ಕಳೆ ನಮ್ಮ ಜಮೀನಲ್ಲಿ ನಾವು ಒಂದು 4 ತಿಂಗಳು ಆಗೋ ತನಕ ಕಳೆನ ಕಂಟ್ರೋಲ್ ಮಾಡ್ಕೊಬಂದರೆ ಬೇರು ಚೆನ್ನಾಗಿ ಕೊಡುತ್ತೆ. ನೋಡಿ, ಇದಕ್ಕೇನು ಮಾಡಿದೆ ಅಂದರೆ, ಈಗ ಸದ್ಯಕ್ಕೆ ಯೂಮಿಕ್ಕು ಮತ್ತು 19 ಒಂದೇ ಟ್ರಂಚ್ ಮಾಡಿರೋದು. ಅದು ಬಿಟ್ಟರೆ ಯಾವುದೇ ಥರದ ಗೊಬ್ಬರಗಳು ಹಾಕಿಲ್ಲ. ನಾವು ಎಷ್ಟು ನೀಟಾಗಿ ಅಂದರೆ ಎಷ್ಟು ಕ್ಲೀನಾಗಿ ನಾವು ಜಮೀನನ್ನ ಇಟ್ಕೋತೀವಿ, ಅಷ್ಟೇ ಪ್ರಮಾಣದಲ್ಲಿ ಅಧಿಕವಾಗಿ ಇಳುವರಿ ಪಡಿಬೋದು.